ಶ್ರೀನಿವಾಸಪುರ ತಾಲೂಕಿನ ಕಾಲೋನಿ ಗೇಟ್ ಬಳಿ ಭಾನುವಾರ ಸಂಜೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು 3 ಕೂಲಿ ಕಾರ್ಮಿಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ 15ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಶ್ರೀನಿವಾಸಪುರ ಸಮೀಪ ಹುಣಸೆಹಣ್ಣು ಕೊಯ್ಯುವ ಕೆಲಸ ಮುಗಿಸಿಕೊಂಡು ಮರಳಿ ತಮ್ಮ ಗ್ರಾಮಗಳಿಗೆ ತೆರಳುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಕಾರ್ಮಿಕರನ್ನು ಹೊತ್ತೊಯ್ಯುತ್ತಿದ್ದ ಬೊಲೆರೋ ಪಿಕಪ್ ವಾಹನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಪರಿಣಾಮ ಈ ಸಾವು ನೋವು ಸಂಭವಿಸಿದೆ. 27 ವರ್ಷದ ಸೀನು, 50 ವರ್ಷದ ಮುನಿಯಮ್ಮ, 53 ವರ್ಷದ ವೆಂಕಟಪ್ಪ ಮೃತ ದುರ್ದೈವಿಗಳಾಗಿದ್ದಾರೆ. ಮೃತರು ಸೇರಿದಂತೆ ಗಾಯಾಳುಗಳು ಮೂಲತಃ ಆಂಧ್ರಪ್ರದೇಶದ ಮದನಪಲ್ಲಿ ವಿಧಾನಸಭಾ ಕ್ಷೇತ್ರದ ಚೆಮ್ಮಕೂರು ಪಂಚಾಯತ್ನ ಪಾತೂರು ಮತ್ತು ಪೂಲಕುಂಡ್ಲಪಲ್ಲಿ ಗ್ರಾಮದ ನಿವಾಸಿಗಳೆಂದು ಗುರುತಿಸಲಾಗಿದೆ. ಅಪಘಾತ ಸಂಭವಿಸಿದ ಕೂಡಲೇ ಸ್ಥಳೀಯರು ಹಾಗೂ ಪೊಲೀಸರು ರಕ್ಷಣಾ ಕಾರ್ಯಕ್ಕೆ ಧಾವಿಸಿದ್ದಾರೆ. ಗಾಯಗೊಂಡ 15ಕ್ಕೂ ಹೆಚ್ಚು ಕಾರ್ಮಿಕರನ್ನು ಶ್ರೀನಿವಾಸಪುರ ಹಾಗೂ ಮದನಪಲ್ಲಿಯ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು, ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ವರದಿಯಾಗಿದೆ. రాజపల్లి మేము ఇక్కడ చింతమానులకు వచ్చినాము. చింతమానులకు వచ్చింటే ఇంటికి పోతుంటే 5 గంటల కాడ 5:30 కాడ ఇక్కడ యాక్సిడెంట్ అయింది. బ్రేక్ ఫెయిల్యూర్ అయింది. అంబులెన్స్ కాల్ చేసాము, వచ్చారు. ఇక్కడ హాస్పిటల్కి వచ్చినాము. ఎంజాయ్ ఉంటారప్ప ఉంటుంది సార్. 19 మెంబర్స్ ఉంటుంది. డెత్ అయిందప్ప సార్? డెత్ ఏమైనా అయిందా? 1 మెంబర్ డెత్, 1 మెంబర్ డెత్, ఇంకా 2 తెలియదు సార్. సీరియస్ ఏమైనా ఉందా? సీరియస్ ఉన్నారు సార్. అంతా ಯಾವ ಊರು ಅಲ್ಲಪ್ಪ మీరు? అంతా పోలంట్లపల్లి. ఆంధ్రనా? ఆంధ్ర. మదనపల్లి ఎవరు సార్? ఆంధ్ర అంటే మాదంతా ఆంధ్రానే, పోలంట్లపల్లి సార్ మాది. ಯಾವ ಡಿಸ್ಟ್ರಿಕ್ಟ್ ಅಪ್ಪ? అన్నమయ్య డిస్ట్రిక్ట్. ಘಟನಾ ಸ್ಥಳಕ್ಕೆ ಕೋಲಾರ ಎಸ್ಪಿ ಕನ್ನಿಕಾ ಸಿಕ್ರಿವಾಲ್ ಹಾಗೂ ಮುಳಬಾಗಿಲು ಡಿವೈಎಸ್ಪಿ ಮನೀಷಾ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಅಧಿಕಾರಿಗಳು ಘಟನೆಗೆ ಸಂಬಂಧಿಸಿದಂತೆ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಟ್ಲೀಸ್ಟ್ ಒಂದು 8 ಅವರ್ ಗ್ಯಾಪ್ ಅಲ್ಲಿ ಕೊಡ್ಬೇಕಲ್ಲ, ಮತ್ತೆ ಚಿಕ್ಕಕ್ಕಾಗುತ್ತೆ. ಎನ್ಎಂ ಸುರೇಶ್, ಎಂಎಂ ಟಿವಿ ನ್ಯೂಸ್, ಶ್ರೀನಿವಾಸಪುರ.